ಇನ್ನು PRED ಈ ಇಲಾಖೆ ಸರ್ಕಾರದ ಬೊಕ್ಕಸದ ಹಣವನ್ನು ಉಳಿತಾಯದ ಕೆಲಸ ಮಾಡಬೇಕೇ ಹೊರತಾಗಿ ದುಂದು ವೆಚ್ಚದ ಉದ್ದೇಶಗಳನ್ನು ಈಡೇರಿಸಿಕೋಬಾರದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನ್ಯೂಸ್ ಡೆಸ್ಕ್ನಿಂದ ನಮ್ಮ ರಿಪೋರ್ಟರ್ ರೋಹನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, ಎಲ್ಲ ಒಂದು ಕಡೆ PREDಯ ಈ ಒಂದು ವೈಫಲ್ಯ ಅಥವಾ ಈ ಒಂದು ಬೇಜವಾಬ್ದಾರಿತನ ನಿಜಕ್ಕೂ ಕೂಡ ಸರ್ಕಾರವೇ ತಲೆಕೆಡಿಸಿಕೊಳ್ಳಬೇಕಾದಂತಹ ವಿಚಾರ. ಎಲ್ಲೋ ಒಂದು ಕಡೆ ಸರ್ಕಾರದ ಬೊಕ್ಕಸದಲ್ಲಿ ಹಣ ಉಳಿತಾಯ ಮಾಡುವಂತಹ ಕೆಲಸವನ್ನು PRED ಮರ್ತು ಹೋಯ್ತಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ರೋಹನ್. ಸಾಹಿಲ್, ಏನು ಬೆಂಗಳೂರಿನ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಈ ಹಿಂದೆ ಅತ್ಯಂತ ಮಹತ್ವಾಕಾಂಕ್ಷೆಯ ಒಂದು ಯೋಜನೆ ಕೂಡ ಜಾರಿಗೆ ಬಂದಿತ್ತು. 3 ವರ್ಷದ ಹಿಂದೆ ಕೂಡ ಇದರ ಬಗ್ಗೆ ವಿಸ್ತೃತವಾಗಿ ಫ್ರೀಡಮ್ ಟಿವಿ ಕೂಡ ಒಂದು ವರದಿ ಕೂಡ ಬಿತ್ತರಿಸುತ್ತೆ. ಏನಂತಂದ್ರೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಕೂಡ ರಸ್ತೆ ನಿರ್ಮಾಣ ಮಾಡ್ತೀವಿ ಅಂತಹ ಮುಂದಾಗಿದ್ದಂತಹ PRED ಡಿಪಾರ್ಟ್ಮೆಂಟ್ ಇತ್ತಲ್ಲ, ಇವತ್ತಿನ ದಿನಗಳಲ್ಲಿ ಕೂಡ ಅದು ನೆನೆಗುದಿಗೆ ಬಿದ್ದಿರುವಂಥದ್ದು. ಈ ಹಿಂದೆಯೂ ಕೂಡ ನೀವು ಗಮನಿಸಿದ್ರೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಕೇವಲ 25%ಗಳಲ್ಲಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಹಣ ಉಳಿಸುವ ಒಂದು ನಿಟ್ಟಿನಲ್ಲಿ ತಂದಂತಹ ಯೋಜನೆ ಇತ್ತು. ತಂದಂತಹ ಯೋಜನೆ ಏನಿತ್ತಲ್ಲ, ವಿಜಯ್ ಕುಮಾರ್ ಚೌಡಣ್ಣನವರು ತಂದಂತಹ ಯೋಜನೆ ಇವತ್ತು ಕೂಡ ನೆನೆಗುದಿಗೆ ಬಿದ್ದಿರುವಂಥದ್ದು. ಈ ಹಿಂದೆ ನಾವು ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡ್ತೀವಿ. ಆ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಹಲವು ಭಾಗಗಳಲ್ಲಿ ಗುಬ್ಬಿ ಮತ್ತು ಮೈಸೂರು ಮತ್ತು ಸಾಕಷ್ಟು ದೇವನಹಳ್ಳಿ ಈ ಎಲ್ಲ ಭಾಗಗಳಲ್ಲಿ ರಸ್ತೆ ಗುಣಮಟ್ಟ ಕೂಡ ಅವತ್ತಿ ಕಾಮಗಾರಿ ಆಗಿತ್ತು. ಆ ಕಾಮಗಾರಿ ರಸ್ತೆ ಗುಣಮಟ್ಟ ಅದೇ ರೀತಿಯಾಗಿದೆ. ಇವತ್ತಿನ ಆ ರಸ್ತೆ ಗುಣಮಟ್ಟನು ಗಮನಿಸಿದ್ರೆ, ರಿಯಾಲಿಟಿ ಚೆಕ್ ಮಾಡಿದ್ರು ಅದೇ ರೀತಿಯಾಗಿದೆ. ಆದರೆ ಅಂತಹ ಒಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆ ಈಗ ಇದು ನೆನೆಗುದಿಗೆ ಬಿದ್ದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಫ್ರೀಡಮ್ ಟಿವಿ ಕೂಡ ಒಂದು ಇನ್ವೆಸ್ಟಿಗೇಷನ್ ಮಾಡುತ್ತೆ. ಹೋದಂಥ ಸಂದರ್ಭದಲ್ಲಿ ಇವತ್ತಿನ ಇಂಜಿನಿಯರ್ ಶ್ರೀನಾಥ್ ಏನಿದ್ದಾರೆ, ಆ ಶ್ರೀನಾಥ್ ಇಂಜಿನಿಯರ್ ತರ ಹೋದಂಥ ಸಂದರ್ಭದಲ್ಲಿ ಈ ಯೋಜನೆ ಬಗ್ಗೆ ಕೂಡ ವಿಸ್ತೃತವಾಗಿ ನಾವು ವಿಚಾರಣೆಯನ್ನು ಮಾಡ್ತೀವಿ. ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದಿಷ್ಟು ಉಡಾಫೆ ಉತ್ತರಗಳನ್ನು ಕೊಡ್ತಾರೆ. ಈ ಯೋಜನೆ ಸಂಪೂರ್ಣ ಹಳ್ಳ ಹಿಡಿದೋಗಿದೆ, ಈ ಯೋಜನೆ ಸಂಪೂರ್ಣ ಬ್ಯಾಕ್ ಡ್ರಾಪ್ ಆಗಿದೆ, ಹಾಗಾಗಿ ನಾವು ಇದನ್ನ ಏನು ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಾಗಿ ಫ್ರೀಡಮ್ ಟಿವಿ ಜೊತೆ ಒಂದು ಉಡಾಫೆ ಉತ್ತರ ಕೊಡ್ತಾರೆ. ಆ ಬಗ್ಗೆನೂ ಕೂಡ ನಾವು ವಿಸ್ತೃತ ವರದಿ ಮಾಡಿದ್ವಿ. ಈ PRED ಯೋಜನೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಇದನ್ನ ಗಮನ ಹರಿಸಿ, ಯಾಕಂತಂದ್ರೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಕೂಡ ಮಾಡಬಹುದಾದಂತಹ ಈ ರಸ್ತೆ ಕಾಮಗಾರಿಗಳನ್ನು ಗಮನಿಸಿದ್ರೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ದೊಡ್ಡ ಮಟ್ಟದ ಹಣ ಉಳಿತಾಯ ಆಗುತ್ತೆ. ಹೀಗಾಗಿ ಇಂತಹ ಯೋಜನೆಗಳನ್ನು ನಾವು ಫ್ರೀಡಮ್ ಟಿವಿ ಈ ಹಿಂದೆ ಕೂಡ ವಿಸ್ತೃತವಾಗಿ ವರದಿಯನ್ನು ಬಿತ್ತರವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದನ್ನ ಸರ್ಕಾರ ಗಮನ ಹರಿಸಿ ಎಚ್ಚೆತ್ತುಕೊಂಡು ಈ ಯೋಜನೆಯನ್ನ ಮತ್ತೆ ಮರು ಜಾರಿಗೆ ತರಬೇಕೆನ್ನುವಂಥದ್ದು ಹಲವು ಭಾಗಗಳಲ್ಲಿ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ. ಸಾಹಿಲ್, ಎಸ್, ಥ್ಯಾಂಕ್ ಯು ಸೋ ಮಚ್ ರೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. PREDಯ ಮುಂದಿರ್ತಕ್ಕಂತಹ ಈ ಸುಂದರವಾದ ಅದ್ಭುತವಾದಂತಹ ಯೋಜನೆ, ಇದನ್ನು ಸದುಪಯೋಗಪಡಿಸಿಕೊಂಡು ಸರ್ಕಾರದ ಬೊಕ್ಕಸವನ್ನು ತುಂಬಿಸಬೇಕಾದ ಇಲಾಖೆಯಾಗಿ ಮಾರ್ಪಡಬೇಕೇ ಹೊರತಾಗಿ ತಮ್ಮ ಸ್ವೇಚ್ಛಾಚಾರಕ್ಕೆ ಅಥವಾ ತಮ್ಮ ಸ್ವಾರ್ಥ ಹಿತಾಸಕ್ತಿಗೆ ಈ ತರಹದ ಯೋಜನೆಗಳನ್ನು ಬಳಸಿಕೊಳ್ಳಬಾರದು. ನಿಜಕ್ಕೂ ಇದು ಸರ್ಕಾರದ ವಿರೋಧಿ ಕೃತ್ಯ, ಜನವಿರೋಧಿ ಕೃತ್ಯ. ಈ ತರಹದ ಯೋಜನೆಗಳಿಗೆ ಕೊಟ್ಟು ಬೇರೆ ತರಹದ ಗೋಲ್ಮಾಲುಗಳನ್ನು ಮಾಡುವಂತಹ ಉದ್ದೇಶವನ್ನು ಕೈ ಬಿಡಬೇಕು. ಫ್ರೀಡಮ್ ಟಿವಿ ವಿಸ್ತೃತವಾಗಿ ಬ್ರೇಕ್ ಮಾಡಲಾದಂತಹ ಈ ಸುದ್ದಿಯನ್ನು ಗಮನಿಸಿದಂತಹ ಅನೇಕ ಇಲಾಖೆಯ ಮುಖಂಡರು, ವ್ಯವಸ್ಥಾಪಕರಿದ್ದರೆ ಇದನ್ನು ಗಂಭೀರವಾಗಿ ಪರಿಗಣಿಸ್ಕೋಬೇಕು. ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಲರ್ಟ್ ಆಗಬೇಕು. ಗ್ರಾಮೀಣಾಭಿವೃದ್ಧಿ ಇಲಾಖೆ ನೋಡಿ, ಅರ್ಧಕ್ಕರ್ಧ ಖರ್ಚಲ್ಲಿ ಹೈ ಕ್ಲಾಸ್ ರಸ್ತೆ ಕಾಮಗಾರಿಗೆ PRED ಕೊಟ್ಟಿದೆ. ಕನಿಷ್ಠ 25ರಷ್ಟು ವೆಚ್ಚ ಉಳಿಸುವ ತಂತ್ರಜ್ಞಾನ ಕೈಬಿಟ್ಟಿದ್ದು ಯಾಕೆ? PRED ಸಾಯಿಲ್ ಸ್ಟೆಬಿಲೈಸೇಷನ್ ಮತ್ತು ಮೈಕ್ರೋ ಸರ್ಫೇಸಿಂಗ್ ತಂತ್ರಜ್ಞಾನ, ಇನ್ನು ಅನುಮೋದನೆಗೊಂಡಿರುವಂತಹ ರಸ್ತೆ ನಿರ್ಮಾಣ ತಂತ್ರಜ್ಞಾನಕ್ಕೆ ಬ್ರೇಕು. ಅಧಿಕಾರಿಗಳ ಮಹಾಪ್ರತಿಷ್ಠೆಗೆ, ಅತ್ಯುತ್ತಮ ಟೆಕ್ನಾಲಜಿಗೆ ಈ ತರಹದ ಇಲಾಖೆ ಬ್ರೇಕ್ ಹಾಕಿದೆ ಅನ್ನೋದಾದರೆ ಇದ್ರ ಹಿಂದಿರ್ತಕ್ಕಂಥ ಉದ್ದೇಶಗಳು ಕೂಡ ಅನಾವರಣಗೊಳ್ಬೇಕಲ್ಲ. ಉತ್ತಮವಾದಂತಹ ಯೋಜನೆಯನ್ನು ಸದುಪಯೋಗಪಡಿಸಿಕೊಂಡ್ರೆ ಸರ್ಕಾರದ ಬೊಕ್ಕಸದಲ್ಲಿ ಹಣ ಉಳಿತಾಯ ಆಗುತ್ತೆ. ಹಾಗಿದ್ರೂ ಕೂಡ ಗುಣಮಟ್ಟವನ್ನು ಲೆಕ್ಕಿಸದೆ ಅತಿ ನಿರ್ಲಕ್ಷ್ಯವನ್ನು ತೋರಿ ಇದಕ್ಕೆ ಕೋಕ್ ನೀಡಿರುವಂತಹದ್ದು ಜನಾಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ವರ್ಷಗಳೇ ಕಳೆದ್ರು ಕ್ವಾಲಿಟಿ ಯಾವುದೇ ತರಹದ ವ್ಯತ್ಯಾಸದಲ್ಲಿರಲಿಲ್ಲ. ಹಾವೇರಿ ಜಿಲ್ಲೆಯಲ್ಲೂ ಇದೇ ಕಡಿಮೆ ಖರ್ಚಿನ ಮಾದರಿ ರಸ್ತೆ ವರ್ಷಗಳೇ ಕಳೆದರೂ ಗಟ್ಟಿಮುಟ್ಟಾಗಿದೆ. ಈ ಮಾದರಿ ರೋಡು ಯಾವುದೇ ಹಾನಿಯಾಗದೆ ಅತಿ ಕಡಿಮೆ ಖರ್ಚಿನಲ್ಲಿ ನಿರ್ಮಾಣ ಆಗಿದೆ. ಹಾವೇರಿ ಜಿಲ್ಲೆಯಲ್ಲೂ ಕೂಡ ಇದೇ ಕಡಿಮೆ ಖರ್ಚಿನ ಮಾದರಿ ರಸ್ತೆ ವರ್ಷಗಳೇ ಕಳೆದರೂ ಗಟ್ಟಿಮುಟ್ಟಾಗಿದೆ. ಈ ಮಾದರಿ ರೋಡ್ ಯಾವುದೇ ಹಾನಿಯಾಗದೆ ಅತಿ ಕಡಿಮೆ ಖರ್ಚಿನಲ್ಲಿ ನಿರ್ಮಾಣ ಆಗಿದೆ. ಯಾವುದೇ ಹಾನಿಯಾಗದೆ
ಯಾವುದೇ ಹಾನಿಯಾಗದೆ ಅತಿ ಕಡಿಮೆ ನೋಡಿ, ನಾನು ತೋರಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ. The person you're calling is ಸೊ ಅತಿ ಗುಣಮಟ್ಟದ ರೋಡನ್ನು ಗಮನಿಸ್ತಾ ಇದ್ದೀರಿ. ಎಸಿ ಬಗ್ಗೆ ಮಾತನಾಡೋದಕ್ಕೆ ಶ್ರೀನಾಥ್ RDPR ಅಧಿಕಾರಿ ಸ್ವತಃ ಫೋನ್ ಸಂಪರ್ಕದಲ್ಲಿದ್ದಾರೆ. ಸೊ ಪ್ರಯತ್ನಗಳಾಗ್ತಾ ಇದೆ, ಕಡಿತಗೊಂಡಿದೆ ಸಂಪರ್ಕ. ಸೊ ನೋಡಿ, ಈ ತರಹದೊಂದು ಗುಣಮಟ್ಟದ ರಸ್ತೆ ವರ್ಷಗಳು ಉರುಳಿದ್ರೂ ಕೂಡ ಅದರ ಗುಣಮಟ್ಟದಲ್ಲಿ ಯಾವುದೇ ತರಹದ ವೈಫಲ್ಯಗಳು ನಮಗೆ ಕಾಣಿಸೋದಿಲ್ಲ, ಯಾವುದೇ ತರಹದ ಲೋ ಕ್ವಾಲಿಟಿ ನಮ್ಮ ಗಮನಕ್ಕೆ ಬರೋದಿಲ್ಲ. ಈ ತರಹದ್ದೊಂದು ಯೋಜನೆಗೆ ಯಾಕೆ ಕೋಕು ಕೊಟ್ಟರು? ಡಾಂಬರ್ ಅಂಟಿಸಿ 3 ತಿಂಗಳು ಕಳೆದ್ರೆ ಕಿತ್ಕೊಂಡು ಹೋಗುವಂತಹ ಅನೇಕ ರೋಡ್ಗಳನ್ನು ಗಮನಿಸಿದ್ದೀವಿ ಬೆಂಗಳೂರಲ್ಲಿ ನಾವು. ಚರ್ಮ ಕಿತ್ತು ಬರುವಂತೆ ಕಾಣುತ್ತೆ ಕೆಲ ರೋಡ್ಗಳು. ಇಂತಹ ಸಂದರ್ಭದಲ್ಲಿ ಅಪರೂಪದ ಕಂಪನಿಗಳು ಈ ತರಹದ್ದೊಂದು ಗುಣಮಟ್ಟದ ವ್ಯವಸ್ಥೆಗಳನ್ನು ಸರ್ವಿಸನ್ನು ಕೊಡ್ತಿರ್ಬೇಕಾದ್ರೆ ಯಾಕೆ ನಾವು ಅದನ್ನು ನಿರ್ಲಕ್ಷ್ಯ ಮಾಡಬೇಕು? ಬುದ್ಧಿವಂತರಿಗೆ ನೋಡಿ, ಸಮಜ್ದಾರೋಂಕೋ ಇಶಾರಾ ಕಾಫಿ ಹೈ ಅಂತ ಹೇಳ್ತಾರೆ, ಬುದ್ಧಿವಂತರಿಗೆ ಕೈ ಸನ್ನೆ ಸಾಕಂತೆ. ಸೊ ಇದರ ಕ್ವಾಲಿಟಿ ನಾವು ನೋಡುವ ದೃಷ್ಟಿಯಲ್ಲಿ ಅರ್ಥ ಆಗ್ತವೆ, ಇದರ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅನ್ನೋದು. ಹಾವೇರಿಯ ಇದು ಫ್ರೀಡಮ್ ಟಿವಿಯ ಸ್ಪೆಷಲ್ ಎಕ್ಸ್ಕ್ಲೂಸಿವ್ ಆದಂತಹ ವಿಜುವಲ್ಸ್, ನಾವು ಕಂಡ ದೃಶ್ಯವನ್ನು ತೋರಿಸ್ತಾ ಇರೋದು ನಿಮಗೆ. ನೋಡಿ, ಮೈಸೂರಿನಲ್ಲೂ ಕೂಡ ಇದೇ ಕ್ವಾಲಿಟಿಯ ರೋಡು, ಹಾವೇರಿಯಲ್ಲಿಯೂ ಕೂಡ ಸೇಮ್ ಕ್ವಾಲಿಟಿಯ ರಸ್ತೆಯನ್ನು ನೀವು ಗಮನಿಸಬಹುದು. ಆ ಡಾಮರನ್ನು ಹಾಕಿ ವರ್ಷಗಳು ಉರುಳಿದಾವೆ. ನೀವು ಅದರಲ್ಲಿ ಕ್ವಾಲಿಟಿಯ ವೈಫಲ್ಯಗಳನ್ನು ತೋರಿಸಿ ನೋಡೋಣ. ಗಟ್ಟು ಮುಟ್ಟಾಗಿದೆ, ನಾವು ದಷ್ಟಪುಷ್ಟವಾದ ದೇಹ ಅಂತ ಕರಿತೀವಿ ನೋಡಿ, ಹಾಗೆ ತುಂಬಿಕೊಂಡಿರುವ ಡಾಂಬರು ಒಂದಷ್ಟು ಸಣ್ಣ ಪುಟ್ಟವು, ಈಗ ಭಾರಿ ಗಾತ್ರದ ವಾಹನಗಳ ಸಂಚಾರ. ಸೊ ಈ ವಿಪರೀತ ಆದಾಗ ರಸ್ತೆಗಳ ಬದಿಯಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅನ್ನೋದು ಬಿಟ್ಟರೆ ಉಳಿದೆಲ್ಲವೂ ಕೂಡ ಅದ್ಭುತವಾದಂತಹ ಕ್ವಾಲಿಟಿ. ಈ ತರಹದ್ದೊಂದು ಕ್ವಾಲಿಟಿ ಸರ್ವಿಸ್ ಕೊಡ್ತಾ ಇದ್ದಂತಹ ಒಂದು ಪ್ರೈವೇಟ್ ಕಂಪನಿಯನ್ನು ಇಗ್ನೋರ್ ಮಾಡಿದರ ಹಿಂದೆ ಉದ್ದೇಶ ಏನು ಅನ್ನೋದು ಗೊತ್ತಾಗಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯರು ಮಾತನಾಡಿರ್ತಕ್ಕಂತಹ ಒಂದಷ್ಟು ಮಾತುಗಳನ್ನು ಕೇಳ್ಕೊಂಡು ಬರೋಣ. ಸರ್, ಇದು ನಮ್ಮೂರು ಫಸ್ಟ್ ಮೇನ್ ಕಚ್ಚಾ ರಸ್ತೆ ಐತ್ರಿ ಸರ್. ಇದು ಈಗ 3 ವರ್ಷ ಆತ್ರಿ ಡಾಂಬರ್ ರೋಡ್ ಹಾಕಿ, ಯಾವುದೇ ರೀತಿ ಗುದ್ದು ಏನು ಬಿದ್ದಿಲ್ಲ ಸರ್. ಆ ಕಡೆ ಈ ಕಡೆ ರೋಡ್ ನೋಡಿದ್ರೆ ಇದಕ್ಕೆ ಹೋಲಿಸಿದ್ರೆ 3 ವರ್ಷ ಆಯ್ತು ಸರ್. ಇದು ಚೆನ್ನಾಗೈತಿ, ಒಟ್ಟು ಲೋಡ್ ಗಾಡಿ ಎಲ್ಲ ಹಾಕ್ತೇವೆ ಸರ್. ಇಲ್ಲೇ ಏನೋ ಗುದ್ದು ಪದ್ದು ಏನು ಬಿದ್ದಿಲ್ಲ, ಏನೋ ಒಂದು ರೀತಿಯಿಂದ ಒಳ್ಳೆ ಯೋಜನೆ ಅನ್ಬೋದು. ಇದು ಕೆಮಿಕಲ್ ಏನೋ ಬೇರೆ ಏನೋ ಹೇಳಿದ್ರಿ ಸರ್, ನಮ್ಗೆ ಅದ್ರದ್ದು ಗೊತ್ತಿಲ್ಲ. ಆದರೆ ರೋಡ್ ಮಾತ್ರ ಗುದ್ದು ಪದ್ದು ಏನು ಬಿದ್ದಿಲ್ಲ ಸರ್, ಚೆನ್ನಾಗಾಗಿದೆ ಸರ್. ಇದು ಎಷ್ಟು ವರ್ಷ ಆಯ್ತು ರೀ? ಇದು 3 ವರ್ಷ ಆಯ್ತು ಸರ್. ಇದು ಜಾಲಿ ಗೀಲಿ ಬೆಳೆದೆಲ್ಲ ಇದಾಗ್ಬಿಟ್ಟೈತೆ ಸರ್. ಇದೆಲ್ಲ ರೋಡ್ ಮಾಡಿಂದ ಮತ್ತು ನಮ್ಗೆ ಅನುಕೂಲ ಆಗೈತೆ ಸರ್. ಇದು ಮಶಾನಕ್ಕೆ ಹೋಗೋ ದಾರಿ ಸರ್. ಇದು ಇದೆಲ್ಲ ಎಲ್ಲೆಲ್ಲಿ ಸಂಪರ್ಕ ಕಲ್ಪಿಸ್ತತ್ರಿ? ಮನ್ನಂಗಿಗೆ ಹೋಗತ್ರಿ ಸರ್. ಇದು ಒಳ್ಳೆ ಮಶಾನ ಹೊಲಕ್ಕೆಲ್ಲ ಹೋಗತ್ರಿ. ಇಲ್ಲೇ ಹೊಲಕ್ಕೆ ಹೋದ್ರೆ ಇದು ಗಾಡಿ ಭಾಳ ಹಾಕ್ಯಂದು ಅಡ್ಡಾಡ್ತಾವೆ ಸರ್. ಅಲ್ಲಿ ಲೋಡ್ ಗಾಡಿನ ಏನು ಇವತ್ತಿನವರೆಗೂ ಒಂದು ಗುದ್ದು ಬಿದ್ದಿಲ್ಲ ಸರ್. ಸುಮಾರು 3 ವರ್ಷ ಆಯ್ತು ರೀ ಮಾಡಿ. ಈ ಕ್ವಾಲಿಟಿ ಭಾರಿ ಚಲೋ ಇದೆ ಸರ್. ಆ ಹಿಂದಲ್ ರಸ್ತೆಗಿಂತನೂ ಇದೇನು ಮಾಡ್ಯಾರಲ್ಲ ಸರ್, ಇಂಥ ಕ್ವಾಲಿಟಿ ಚಲೋ ಇದೆ ಸರ್. ತೆಂಬ ಇದ್ರು ಒಟ್ಟು ಎಲ್ಲಿ ನೀರಿಂದಿರಲ್ಲ ಸರ್. ಇದು ಈ ರಸ್ತೆ ಮಾಡಿರೋದು ಭಾರಿ ಗಟ್ಟಿದೆ ಸರ್. ಒಟ್ಟು ನೀರು ಅಂಕರು ಹಿಡಿಯಂಗಿಲ್ಲ ಸರ್. ಇದು ಗುಂಡಿ ಇದೇ ಕ್ವಾಲಿಟಿ ಭಾರಿ ರೀ. ಹಿಂದಲೂ ಅಷ್ಟು ಕ್ವಾಲಿಟಿ ಚಲೋ ಬಂದಿಲ್ಲ ಸರ್. ಇದು 3 ವರ್ಷ ಆತಲ್ಲಿ ಇದು ಮಾಡಿ ಸರ್, ಇದು ಭಾರಿ ಕ್ವಾಲಿಟಿ ಬಂದಿದೆ ಸರ್. ಇದೇ ಥರ ಮಾಡೋದು ಬೆಸ್ಟ್ ಅನಿಸ್ತದೆ ಸರ್ ನಮ್ಗೆ. ಇದಕ್ಕೂ ಆಮೇಲೆ ಮಾಡಿದ್ದು ಭಾಳ ರಸ್ತೆಗಳು ರಸ್ತೆ ಭಾಳ ಸರ್. ಈಗ ಇದೆ ಸರ್, ಆದ ಕ್ವಾಲಿಟಿ ಮಾಡಿ ಸರ್. ಈಗ 1 ವರ್ಷ ಇಲ್ಲ ಸರ್, ಅದಕ್ಕೆ ಕಿತ್ತೋಗಿದೆ ಸರ್. ಇದು 3 ವರ್ಷ ಆದ್ರೂ ಒಂದು ಗುಂಡಿನೂ ಬಿದ್ದಿಲ್ಲ ಸರ್ ಎಲ್ಲಿ. ಅದಕ್ಕೆ ಇದೇ ಕ್ವಾಲಿಟಿನೇ ಚಲೋ ಇದೆ ಸರ್. ಅದ ಎಲ್ಲಾದ್ರೂ ಇದನ್ನ ಮಾಡಬೇಕು ಅನ್ನೋದು ಅಭಿಪ್ರಾಯ ಸರ್ ನಮ್ಗೆ. ಅಂದ್ರೆ ಇದೇ ಥರ ಮಾಡಬೇಕು ಸರ್ ನಮ್ಗೆ. ಓಕೆ, ಹ್ಞೂ ಸರ್, ಭಾರಿ ಕ್ವಾಲಿಟಿ ಇದೆ ಸರ್. ಈಗ 3 ವರ್ಷ ಆದ್ರೂ ನಾವು ಸತತ್ ಇದೇ ಏರಿಯಾದಾಗ ಅಡ್ಡಾಡ ಸರ್. ಇಲ್ಲೇ ನಮ್ಮ ಹೊಲ ಭೂಮಿ ಅದ ಸರ್, ಸತತ್ ಇಲ್ಲೇ ಅಡ್ಡಾಡ್ತದೆ ಸರ್. ಒಟ್ಟು ಒಂದು ಗುಂಡಿ ಬಿದ್ದಿಲ್ಲ, ಒಂದು ಮಳೆ ಬಂದ ಸರ್, ನೀರು ಹೆಚ್ಚಿಗೆ ನಿಂದ್ರಂಗಲ್ಲ ಸರ್. ಉಳ್ಳಿ ಹೋಗ್ಬಿಡ್ತದೆ ಸರ್ ಈ ರೋಡಿನಲ್ಲಿ. ಅದಕ್ಕಾಗಿ ಇದು ಬೆಸ್ಟ್ ಐತೆ ಸರ್. ಇದು ಈ ರಸ್ತೆ ಎಲ್ಲೆಲ್ಲಿ ಸಂಪರ್ಕ ಕಲ್ಪಿಸ್ತದೆ? ಇದು ಕುರುಮಲ್ಲೂರಿಂತ್ರ ಮನ್ನಂಗಿ ಹೋಗತ್ತೆ ಸರ್. ಇದು ಹಳೆ ಮನ್ನಂಗಿ, ದೇವಗಿರಿ, ಹಾವೇರಿ ಹಿಂಗೆ ಹೋಗತ್ತೆ ಸರ್ ಇದು ರಸ್ತೆ. ಸುಮಾರು 3 ವರ್ಷ ಆಯ್ತು ರೀ ಮಾಡಿ. ಈ ಕ್ವಾಲಿಟಿ ಭಾರಿ ಚಲೋ ಇದೆ ಸರ್. ಆ ಹಿಂದಲ್ ರಸ್ತೆಗಿಂತನೂ ಇದೇನು ಮಾಡ್ಯಾರಲ್ಲ ಸರ್, ಇಂಥ ಕ್ವಾಲಿಟಿ ಚಲೋ ಇದೆ ಸರ್. ತೆಂಬ ಇದ್ರು ಒಟ್ಟು ಎಲ್ಲಿ ನೀರಿಂದಿರಲ್ಲ ಸರ್. ಇದು ಈ ರಸ್ತೆ ಮಾಡಿರೋದು ಭಾರಿ ಗಟ್ಟಿದೆ ಸರ್. ಒಟ್ಟು ನೀರು ಅಂಕರು ಹಿಡಿಯಂಗಿಲ್ಲ ಸರ್. ಇದು ಗುಂಡಿ ಇದೇ ಕ್ವಾಲಿಟಿ ಭಾರಿ ರೀ. ಹಿಂದಲೂ ಅಷ್ಟು ಕ್ವಾಲಿಟಿ ಚಲೋ ಬಂದಿಲ್ಲ ಸರ್. ಇದು 3 ವರ್ಷ ಆತಲ್ಲಿ ಇದು ಮಾಡಿ ಸರ್, ಇದು ಭಾರಿ ಕ್ವಾಲಿಟಿ. ಈ ಕ್ವಾಲಿಟಿಯನ್ನು ಅನುಭವಿಸಿದ ಸ್ಥಳೀಯರು ಮಾತನಾಡಿದಂತಹ
ಪ್ರತ್ಯಕ್ಷ ಸ್ಟೇಟ್ಮೆಂಟನ್ನು ಗಮನಿಸ್ತಾ ಇದ್ರಿ. ಈ ರೋಡು ಅನೇಕ ವರ್ಷಗಳು ಉರುಳಿದ್ರೂ ಕೂಡ ಕ್ವಾಲಿಟಿಯಲ್ಲಿ ಯಾವುದೇ ತರಹದ ವ್ಯತ್ಯಾಸಗಳನ್ನು ಕಂಡು ಬಂದಿಲ್ಲ. ಈ ತರಹದ್ದೊಂದು ಕ್ವಾಲಿಟಿ ಸರ್ವಿಸ್ ಕೊಟ್ಟಂತಹ ಕಂಪನಿಯನ್ನು ಈಗಿನ ನೂತನ ಚೀಫ್ ಇಂಜಿನಿಯರ್ ಶ್ರೀನಾಥ್ ಅವರು ನಿರ್ಲಕ್ಷ್ಯ ಮಾಡಿದ್ಯಾಕೆ? ನಿಮಗೆ ಬೇಕಾದವರಿಗೆ ಕೊಡೋದಕ್ಕೋ ಅಥವಾ ನಿಮಗೆ ಅನುಕೂಲಕ್ಕೆ ಯಾರು ಫ್ಲೆಕ್ಸಿಬಲ್ ಆ ತರಹದ ವ್ಯಕ್ತಿಗಳಿಗೆ ಕೊಡೋದಕ್ಕೋ ಅರ್ಥ ಆಗ್ತಾ ಇಲ್ಲ. ಶ್ರೀನಾಥ್ ಅವರು ಇದ್ರ ಬಗ್ಗೆ ಸ್ವಲ್ಪ ನೆಗ್ಲಿಜೆನ್ಸ್ ಆಗಿ ಮಾತನಾಡ್ತಾರಂತೆ. ಕಣ್ಣಿಗೆ ರಾಚುವಂತಹ ಕ್ವಾಲಿಟಿ, ನಿಮ್ಮ ಕಣ್ಣಿಗೆ ಅತಿ ಸ್ಪಷ್ಟವಾಗಿ ಕಾಣುತ್ತೆ ಅದರ ಕ್ವಾಲಿಟಿ. ನಾವು ಅನೇಕ ರಸ್ತೆಗಳನ್ನು ನೋಡಿದ್ದೀವಿ, ಅನೇಕ ತೆಳ್ಳಗಿನ ದೋಸೆ ಇದ್ದಂಗೆ ಕಾಣ್ತವೆ ಕೆಲ ರಸ್ತೆಗಳು. ಸೊ ಸರ್ಕಾರದ ಬೊಕ್ಕಸಕ್ಕೆ ಹಣ ಉಳಿತಾಯ ಮಾಡುವ ಕಂಪನಿಗಳು, ಹೈಟೆಕ್ ಟೆಕ್ನಾಲಜಿ, ಅನೇಕ ಮೆಚ್ಚುಗೆಗಳಿಗೆ ಒಳಪಟ್ಟಂತಹ ಸಂಸ್ಥೆಗಳ ಕ್ವಾಲಿಟಿ ಗುಣಮಟ್ಟದ ಕೆಲಸಗಳನ್ನು ಈಗಿನ ಅಧಿಕಾರಿಗಳು ಗಮನಿಸಬೇಕು.